ಏನೇ ಬರಲಿ ಕಳೆದ 2-3 ದಿವಸಗಳ ಹಿಂದೆ ಕೆಲವು ಹಿಂದೂ ಪರ ಸಂಘಟನೆಗಳು ಬಿಟಿಡಿಗೆ ಹೋಗಿ ಮುತ್ತಿಗೆ ಹಾಕಿ ನವನಗರದಲ್ಲಿ ಅನಧಿಕೃತವಾಗಿ ಮಸೂದೆಗಳನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪ ಮಾಡಿರುತ್ತಾರೆ. ಸದರಿ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಯಾಕೆಂತಂದ್ರೆ ಸದರಿ ಮಸೂದೆಯು ಬಿಟಿಡಿಯ 130, 132 ಸಭೆಯಲ್ಲಿ ಶಾಂಕ್ಷನ್ ಆಗಿದಂತಹ ಮಸೂದೆಯ ಜಾಗ ಇರುತ್ತದೆ. ಸದರಿ ಜಾಗದಲ್ಲಿ ರಂಜಾನದ ನಿಮಿತ್ತ ತಾತ್ಕಾಲಿಕವಾಗಿ ಒಂದು ಶೆಡ್ ನಿರ್ಮಾಣ ಮಾಡಲು ನಾವು ನಿರ್ಮಾಣ ಮಾಡುತ್ತಿದ್ದೇವೆ. ಆ ಒಂದು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ದನ್ನು ಇಲ್ಲಿಗಲ್ ಇದೆ ಎಂದು ಹಿಂದೂ ಪರ ಸಂಘಟನೆಗಳು ಬಿಟಿಡಿಯನ್ನು ಮುತ್ತಿಗೆ ಹಾಕಿರ್ತಾರೆ. ಇದು ಸತ್ಯಕ್ಕೆ ದೂರ ಮಾತು ಮತ್ತು ಸುಳ್ಳು ಇರುತ್ತದೆ. ಯಾಕಂತಂದ್ರೆ ಅಧಿಕೃತವಾದಂತಹ 5 ಮಸೂದೆಗಳನ್ನು ಶಾಂಕ್ಷನ್ ಆಗಿರ್ತದೆ ಬಿಟಿಡಿಯ 130, 132 ಸಭೆಗಳಲ್ಲಿ. ಹಾಗೂ ಆ 130-132ನೇ ಸಭೆಗಳಲ್ಲಿ 45 ಪ್ರಕರಣಗಳಲ್ಲಿ 30 ಗುಡಿಗಳು ಮತ್ತು 15 ಮಸೂದೆಗಳು 30 ಗುಡಿಗಳು ಶಾಂಕ್ಷನ್ ಆಗಿರ್ತದೆ. 15 ಮಸೂದೆಗಳಲ್ಲಿ ಕೇವಲ 5 ಮಸೂದೆಗಳು ಮಾತ್ರ ಶಾಂಕ್ಷನ್ ಆಗಿರ್ತದೆ. 10 ಮಸೂದೆಗಳು ಬಿಜೆಪಿ ಸರ್ಕಾರದ ಇದ್ದಂತ ಬಿಟಿಡಿ ಚೇರ್ಮನ್ ಹಾಗೂ ಸರ್ಕಾರ ಕಡೆ ಇದ್ದಂತ ಬಿಜೆಪಿ ಎಮ್ಎಲ್ಎ ಇದ್ದಲ್ಲಿ ಅದು ಅವರು ನಮ್ಮ 10 ಮಸೂದೆಗಳನ್ನು ಮಾಡಿ ಕೊಡುವುದಿಲ್ಲ. ಆದ್ರೆ ಎಚ್.ವೈ. ಮೇಟಿ ಸಾಹೇಬರ ಬಿಟಿಡಿ ಚೇರ್ಮನ್ ಹಾಗೂ ಶಾಸಕರಾದಂತ ವೇಳೆಯಲ್ಲಿ 2ನೇ ಸಲ ಅವರು ಶಾಸಕರಾದ ವೇಳೆಯಲ್ಲಿ ನಾವು 5 ಮಸೂದೆಗಳನ್ನು ಅಧಿಕೃತವಾಗಿ ಶಾಂಕ್ಷನ್ ಮಾಡಿಕೊಂಡಿರುತ್ತೆ. ಅದೇ ಮಸೂದೆಯ ಶಾಂಕ್ಷನ್ ಆದಂತ ಮಸೂದೆಯಲ್ಲೇ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಶೆಡ್ಡಿಗೆ ಅವರು ಅನಧಿಕೃತ ಅಂತ ಹೇಳಿ ಬಿಟಿಡಿ ಧರಣಿ ಮಾಡಿದ್ದು ಸತ್ಯಕ್ಕೆ ದೂರದ ಮಾತು. ಆದ್ರೆ ಅವರು ಹಿಂದೂ ಪರ ಸಂಘಟನೆಗಳು ಒಂದು ಸೆಕ್ಟರ್ಲಿಂದ 116 ಸೆಕ್ಟರ್, ನವನಗರದ 14 ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ದಲ್ಲಿ 5, 6, 7, 8 ಗುಡಿಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಜಾಗ ಯಾರ್ದು? ಸರ್ಕಾರದ ಜಾಗದಲ್ಲಿ ಗೈರ್ ಕಾನೂನಿ ಅನಧಿಕೃತವಾದಂತ ಮಾಡುತ್ತಿದ್ದ ಗುಡಿಗಳು, ಕಟ್ಟಿರೋ ಗುಡಿಗಳಲ್ಲೂ ಅದು ಅನಧಿಕೃತವಾದ ಗುಡಿಗಳನ್ನು ತೆರವುಗೊಳಿಸಬೇಕು. ಯಾವ ಮಟ್ಟ ತೆರವುಗೊಳಿಸಲು ಆ ಮಟ್ಟ ನಮ್ದು ಹೋರಾಟ ನಿರಂತರವಾಗಿ ಇರುತ್ತದೆ. ನಗರ ಮಾಜಿ ಶಾಸಕರು ಚಿರಂತಿಮಠ್ ಅವರು ಹೇಳಿರುವ ಹೇಳಿಕೆ ಸತ್ಯಕ್ಕೆ ದೂರವಾದ ಮಾತು. ಶ್ರೀ ಚಿರಂತಿಮಠ್ ಅವರು, ವೀರಣ್ಣ ಚಿರಂತಿಮಠ್ ಅವರು ಬಾಗಲಕೋಟೆಯ ಹೊಳೆಯ ದಂಡೆಗೆ 4-5 ಪ್ಲಾಟ್ಗಳನ್ನು ತಗೊಂಡು ಒಂದು ಪ್ಲಾಟ್ ಅನ್ನು ಮಾರಿ 3 ಪ್ಲಾಟ್ಗಳನ್ನು ಮಾರಿ ಒಂದು ಪ್ಲಾಟ್ ಅನ್ನು ಇಟ್ಟುಕೊಂಡು ಎಲ್ಲಿಂದ ಫಂಡ್ ತಗೊಂಡ್ಬಂದು ಆ ಫಂಡ್ದಿಂದ ಮಸೂದೆಗಳು ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸುಳ್ಳು ಮಾತು, ಸತ್ಯಕ್ಕೆ ದೂರ ಮಾತು. ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ವಿರುದ್ಧ ಹಾಗೂ ಇಸ್ಲಾಂ ಧರ್ಮದ ವಿರುದ್ಧ ಅವರು ಹೇಳುತ್ತಿರುವ ಮಾತು. ಯಾಕಂತಂದ್ರೆ ಅಧಿಕೃತವಾಗಿ ಮುಳುಗಡೆ ಆದಂತ ಪ್ಲಾಟ್ಗಳಲ್ಲಿ ನಾವು ಮಸೂತಿಯನ್ನು ಕಟ್ಟುತ್ತಿದ್ದೇವೆ. ಅದು ಇಲ್ಲಿಗೆಲ್ಲ ಮಸೂತಿ ಅಲ್ಲ. ಟೋಟಲ್ 45 ಪ್ರಕರಣಗಳಲ್ಲಿ 30 ಗುಡಿಗಳು, 15 ಮಸೂದೆಗಳು ಆಗ್ಯಾವ. 15 ಮಸೂದೆಯಲ್ಲಿ 5 ಮಸೂದೆಗಳು ಮಾತ್ರ ಶಾಂಕ್ಷನ್ ಆಗ್ಯದ. ಅದು ಎಚ್.ವೈ. ಮೇಟಿ ಸಾಹೇಬರ ಬಿಟಿಡಿ ಚೇರ್ಮನ್ ಹಾಗೂ ಅವರು ಶಾಸಕರು ಇದ್ದಾಗ, ಚಿರಂತಿಮಠ್ ಅವರು ಇದ್ದಾಗ ನಮ್ಮ ಯಾವ ಮಸೂದೆಗಳನ್ನು ಶಾಂಕ್ಷನ್ ಮಾಡಿಲ್ಲ. ಯಾವುದೋ ಜಮಾತದ ಆಸ್ತಿಗಳು ಮುಳುಗಡೆ ಆದ್ರೂ ಕೊಡ್ಲಿಲ್ಲ. ನಮ್ಮದೇ ಆದ ಒಂದು ಮಿಸ್ಕಿನ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಹಾಗೂ ಉಪ್ಪರ್ ಮೊಹಲ್ಲಾ ಜಮಾತದ 10 ಪ್ರಾಪರ್ಟಿ ಮುಳುಗಡೆ ಆದ್ರೂ 5 ವರ್ಷ ಸತತವಾಗಿ ಬಿಟಿಡಿ ಶಾಸಕರಿದ್ದಾಗ ಚಿರಂತಿಮಠ್ ಕಡೆ ಹೋದ್ರು ನಮ್ಮ ಜಾಗ ಶಾಂಕ್ಷನ್ ಮಾಡಿ ಕೊಡ್ಲಿಲ್ಲ ಅವರು. ಇವತ್ತಿನವರೆಗೆ 20 ವರ್ಷ ಆತ್ ನಮ್ಮ ಮುಳುಗಡೆ ಆಗಿ ನಮ್ಮ ಸಮಾಜದ ಜಾಗ 10 ಪ್ಲಾಟ್ಗಳು ನಮ್ಮ ಮುಳುಗಡೆ ಆದ್ರೂ 10 ಆಸ್ತಿಗೆ ಅವರು ಜಾಗ ಕೊಡ್ಲಿಲ್ಲ. ಆದ್ರೂ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ವಿರುದ್ಧ ಹಾಗೂ ಇಸ್ಲಾಂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ ಸುಳ್ಳು ಮತ್ತು ತಪ್ಪು ಆರೋಪ ಮಾಡುತ್ತಿದ್ದಾರೆ. ಇದಕ್ಕೆ ನಾವು ಚಿರಂತಿಮಠ್ ಹೇಳುದು ಎಲ್ಲ ಹೇಳಿಕೆಗೆ ನಾವು ತಳ್ಳಿ ಹಾಕುತ್ತೇವೆ. ಅದಕ್ಕೆ ನಾವು ತಳ್ಳಿ ಹಾಕುತ್ತೇವೆ, ಅವ್ರು ಖಂಡಿಸ್ತೇವೆ.